ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿತು. ಅದರಲ್ಲಿ ಮತ್ತೊಂದು ಸ್ಫೋಟಕ ಅಂಶ ಇತ್ತು. ಅದೇನು ಅಂದರೆ ಬೆಂಗಳೂರಿನ ಬಿಜೆಪಿಯ ಕಚೇರಿಯನ್ನು ಸ್ಫೋಟ ಮಾಡಲಿಕ್ಕೆ ತಯಾರಿಯಾಗಿತ್ತು ಅನ್ನೋದು. 5 ದಿನಕ್ಕೆ ಕೈಕೊಟ್ಟಿದೆ ಬಿಜೆಪಿ ಕಚೇರಿಯ ಮೆಟಲ್ ಡಿಟೆಕ್ಟರ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಸ್ಫೋಟದ ಸಂಚು ಉಲ್ಲೇಖವಾಗಿತ್ತು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಚೇರಿಗೆ ಹೆಚ್ಚುವರಿ ಭದ್ರತೆಯನ್ನು ಕಲ್ಪಿಸಲಾಗಿತ್ತು. ಸೆಪ್ಟೆಂಬರ್ 3ರಂದು ಬಿಜೆಪಿಯ ಕಚೇರಿಯಲ್ಲಿ ಮೆಟಲ್ ಡಿಟೆಕ್ಟರ್ ಅಳವಡಿಕೆ ಮಾಡಲಾಗಿತ್ತು. ತಾಂತ್ರಿಕ ದೋಷವ ಕಾಣಿಸಿಕೊಂಡು ಈಗ ಮೆಟಲ್ ಡಿಟೆಕ್ಟರ್ ದುರಸ್ತಿಯಾಗಿದೆ, ಕೆಟ್ಟು ನಿಂತಿದೆ, ರಿಪೇರಿಗೆ ಬಂದಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿ ರಿಪೇರಿ ಕಾರ್ಯ ಆಗ್ತಾ ಇದೆ ಅಂತ ಹೇಳಿ. ಈ ಹಿಂದೆಯೂ ಕೂಡ ಅಲ್ಲಿ ಬಾಂಬ್ ಸಂಚಿನ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು. ಮೊನ್ನೆ ಎನ್ಐಎ ಸಲ್ಲಿಸಿದಂತಹ ದೋಷಾರೋಪ ಪಟ್ಟಿಯಲ್ಲೂ ಕೂಡ ಈ ರಾಮೇಶ್ವರಂ ಕೆಫೆಗಿಂತ ಹೆಚ್ಚಾಗಿ ಅವರು ಟಾರ್ಗೆಟ್ ಮಾಡಿದ್ದೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿಯ ಕಚೇರಿಯನ್ನು ಅನ್ನೋದು ಬಹಿರಂಗವಾಗಿತ್ತು. ಈ ಬೆನ್ನಲ್ಲೇ ಭದ್ರತೆಯನ್ನೇನೋ ಹೆಚ್ಚಿದ್ರು, ಮೆಟಲ್ ಡಿಟೆಕ್ಟರನ್ನು ಅಳವಡಿಸಿದ್ರು. ಬಟ್ ಅದು 3 ದಿನಕ್ಕೆ ಕೆಟ್ಟು ನಿಂತಿದೆ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ.